ಗೌರಿ ಅವರೇ, ಏಯ್ ಯಜಮಾನ್ರೆ, ಯಾಕೆ ಈ ರೀತಿ ವಿಚಿತ್ರವಾಗಿ ಆಡ್ತೀರಾ? ನಾನೇನ್ರಿ ಮಾಡ್ದೆ? ನನ್ನ ಪಾಡಾಗ ನಾನು ಬಂದೆ, ನಿಮ್ನ ಕರೆದೆ. ಅಲ್ಲ, ಅಷ್ಟಕ್ಕೂ ಏನೋ ಚಾಲೆಂಜ್ ಮಾಡಿದ್ರಲ್ಲ, ನಾನು ನಿಮ್ನ ಮದುವೆ ಆಗಕ್ಕಾಗಲ್ಲ ಅಂತ. ಆ ಚಾಲೆಂಜ್ ಅಲ್ಲಿ ನಾನು ಗೆಲ್ಲಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಿಮ್ಗೇನು? ಯಜಮಾನ್ರೆ, ದಯವಿಟ್ಟು ಈ ರೀತಿ ಎಲ್ಲ ಮಾತಾಡ್ಬೇಡಿ. ಯಾರಾದ್ರೂ ಕೇಳಿಸ್ಕೊಂಡ್ರೆ ತೊಂದರೆ ಆಗುತ್ತೆ. ತೊಂದ್ರೆ? ಏನ್ ಮಾತಾಡ್ತಿದ್ದೀರಾ? ನಿಮ್ ಮಾತಿನ ಅರ್ಥ ಏನು? ಅಂದ್ರೆ ನೀವ್ ಅನ್ಕೊಂಡಿರ್ಬಹುದು, ನೀವ್ ಈ ರೀತಿ ಮಾತಾಡೋದ್ರಿಂದ ನನ್ನ ಮನಸ್ಸು ಬದಲಾಗುತ್ತೆ, ನಾನು ನಿಮ್ ಜೊತೆ ಬಂದ್ಬಿಡ್ತೀನಿ ಅಂತ. ಅದೆಲ್ಲ ಸಾಧ್ಯನೇ ಇಲ್ಲ. ನೋಡಿ, ನಿಮ್ಮಮ್ಮ ನಿಮ್ಮ ಮದ್ವೆನ ನಿಶ್ಚಯ ಮಾಡಿದ್ದಾರೆ. ದಯವಿಟ್ಟು ನೀವು ಅದರಂತೆ ನಡ್ಕೊಳ್ಳಿ. ಗೌರಿ ಅವರೇ, ನಿಮ್ಗೆ ಎಷ್ಟು ಸಲ ಹೇಳಿದ್ರು ನೀವು ಪದೇ ಪದೇ ಅದನ್ನೇ ಹೇಳ್ತಿದ್ದೀರಲ್ಲ. ನನಗೆ ಈ ಮದುವೆ ಇಂಟ್ರೆಸ್ಟ್ ಇಲ್ಲ, ನನಗೆ ಅಂಕಿತನ್ ಕಂಡ್ರೆ ಇಷ್ಟ ಇಲ್ಲ. ನೋಡಿ, ನಾನು ಮದುವೆ ಅಂತ ಆದ್ರೆ ಅದು ನಿಮ್ಮನ್ನು ಮಾತ್ರ. ನನಗೆ ನಿಮ್ಮನ್ನ ಕಳ್ಕೊಳಕ್ ಇಷ್ಟ ಇಲ್ಲ. ಇದೆಲ್ಲ ಆಗದೆ ಇರೋದು ಯಜಮಾನ್ರೆ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ನೋಡಿ ಗೌರಿ ಅವರೇ, ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ನನ್ನ ಪ್ರಯತ್ನನ ನಾನು ಬಿಡಲ್ಲ. ನೋಡಿ, ಇದು ಬರೀ ನನ್ನ ಪ್ರೀತಿ ಪ್ರಶ್ನೆ ಅಲ್ಲ, ನನ್ನ ಜೀವನದ ಪ್ರಶ್ನೆ. ನೀವು ಏನ್ ಮಾಡಿದ್ರು ಅಷ್ಟೆ, ನನ್ನ ಮನ್ಸು ಬದಲಾಗಲ್ಲ. ನನ್ನ ಇವರ ಮದ್ವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಈಗಾಗ್ಲೇ ರಮಾದೇವಿ ಮೇಡಮ್ಗೆ ಸಂಶಯ ಬಂದಿದೆ. ನಾನೇ ನಮ್ಮ ಅಕ್ಕನ ಜೀವನನ ಹಾಳು ಮಾಡೋದಕ್ಕಾಗುತ್ತಾ?